ಓಂ ಶ್ರೀ ಸಾಯಿರಾಮ್ ಸಚ್ಚಿದಾನಂದ ಗುರು ಸ್ವಾಮಿ యొక్క ಪಾದಗ ಅನಂತ ಕೋಡಿ ನಮಸ್ಕಾರ ಮಾಡಿಂಡು ಸಾಯಿ ಮಾತಾ ಯಶೋದಮ್ಮನ ಪಾದಗೂ ಅನಂತ ಕೋಡಿ ನಮಸ್ಕಾರ ಮಾಡಿಂಡು ಇಂದು ನೀಲಗಿರಿ ಎಂಬ ಪ್ರಣವಗಿರಿಯೋಗೆ ನನಗೆ ಹಿರಿಯೋಡಯ್ಯ ಎತ್ತೆಯಮ್ಮನ ಗವತುಂಬಿ ಇಬ್ಬ ಎಲ್ಲ ದೈವಾತ್ಮಕಳುಗ ಸಾಯಿ ನಿವಾಸ ಸಾರ್ಬಾಗಿ ಮೊದಲು ನಂಗೆ ಗವತುಂಬಿದ ನಮಸ್ಕಾರವಾಗಿ ಹೇಗಿಂಟು ನನಗೆ ಈ ಸಾಯಿ ನಿವಾಸ ಮೂಲವಾಗಿ ನೀಲಗಿರಿ ಆಡುವ ಎಲ್ಲ ಹಟ್ಟಿಗೂ 100 ಕೋಟಿ ಲಿಖಿತ ಜಪ ಜೈ ಶ್ರೀರಾಮ್ ನಾಮವ ಬರುವುದಕ್ಕಾಗಿ ಎಲ್ಲ ಒಂದೊಂದು ಆತ್ಮವು ಸ್ವಾಮಿ ಬರುವುದು ಹೇಳಿದ್ದಾರೆ. ಎಲ್ಲ ಮನೆಗೂ ಲಿಖಿತ ಜಪ ಬೊಕ್ಕ ಕೊಟ್ಟಾಡದೆ ನನಗೆ ಈ ಮಾರ್ಚ್ ತಿಂಗುವುದೋಗೆ ಉಪ್ಪದಲ್ಲೇ ಪಕ್ಕ ಆಡುವ ಒಂದು ಬೆಟ್ಟೋದಾಗ ನಂಗೆ 40-50 ಅಡಿಗ ಒಂದು ಆಂಜನೇಯರು ವಿಗ್ರಹವ ಪ್ರತಿಷ್ಠೆ ಮಾಡುವ ಒಂದು ಕಟ್ಟಾಟು ನಡೆದೆ. ಆ ಆಂಜನೇಯರ ಪ್ರತಿಷ್ಠೆ ಮಾಡುವನೇ ಎಲ್ಲಾಗ ಮನೋಬಲ, ದೇಹ ಬಲ, ಬುದ್ಧಿ ಬಲ, ಅಷ್ಟ ಲಕ್ಷ್ಮಿ ಉಡಿಯ ಐಶ್ವರ್ಯ ಪೂರ ನನಗೆ ತುಂಬಿರಾಂಬುತ್ತ ಸ್ವಾಮಿ ಉಡಿ ಉಣರುವುದು ಇದ್ದಾರೆ. ಇದನ್ನು ತಾಂಡಿದ ನೆಲೆ ನೋಡಿನಿಂದಲೇ ನನಗೆಲ್ಲ ಒಂದು ತಾಯಿ ಮಕ್ಕ ಒಂದು ಸೇವೋ ಒಳ್ಳಿತಾಗಲಿ ಎಂಬ ಒಂದು ಉಣರ್ವೋಡ ಸ್ವಾಮಿಯವಕ್ಕ ನನಗೆ ಈ ಬೊಕ್ಕ ಬರೆಯನ್ನು ತಂದಿದ್ದಾರೆ. ನನಗೆ ಒಬ್ಬೊಬ್ಬನು ಆ ಜೈ ಶ್ರೀ ರಾಮ್ ಎಂಬ ನಾಮವ ಬರೆದು ಈ ಫೆಬ್ರವರಿ ತಿಂಗಳು ಹೋಗಿ 100 ಕೋಟಿ ರಾಮನಾಮವ ನಂಗೆ ಮುಡಿಸಿ ಆಂಜನೇಯರ ವಿಗ್ರಹವ ಪ್ರತಿಷ್ಠೆ ಮಾಡಿ ಅಪ್ಪೇರ್ಪಟ್ಟ ಒಂದು ರಾಮರಾಜ್ಯ ನಂಗೆ ನೀಲಗಿರಿಯವೇ ಬಂದರಾಮ ಉಣರ್ವೋಡ ಒಬ್ಬೊಬ್ಬನು ಗವದೋಗೆ ಜೈ ಶ್ರೀ ರಾಮ್ ಎಂಬ ನಾಮವ ನಂಗೆ ಬರುವುದು ಒಂದು ಸಾಯಿ ನಿವಾಸ ಸಾರ್ಬಾಗಿ ತಾಳ್ಮೆಯಾಗಿ ನಂಗೆ ಪಣಿವಾಗಿ ಗವದೋಗೆ ನಂಗೆ ಕೇತುಣ್ಯೋ ನಂಗೆ ಒಂದೊಂದು ಆತ್ಮವು ಆ ರಾಮನಾಮವು ಬರವನೆ ಎಲ್ಲವೂ ನಂಗೆ ಒಂದು ಉಣರ್ವು ನನಗೆ ಅಲ್ಲಿ ಬಂದರ ಎಲ್ಲ ಮನೆಯೋಗಿಯೂ ಆ ಅಯ್ಯೋತಿಯೋಡಿ ಉಣರ್ವು ಏನುವ ಅದು ಒಂದೊಂದು ಮನೆಗೂ ಆ ಉಣರ್ವು ಬಂದು ಗವ ತುಂಬಿದ ನೆಲೆಯೋಗಿ ನಂಗೆ ಇದ್ದು ನಾಂಬುದನ್ನ ಸ್ವಾಮಿ ಹೇಳಿದ್ದಾರೆ. ದಯಮಾಡಿ ನಂಗೆ ಅನ್ಬಾಗಿ ಅಪ್ಪರ ಗವ ತುಂಬಿದ ನೆಲೆಯ ಕೇಪದೇನೆ ಅಂತಲೇ ಈ ಫೆಬ್ರವರಿ ಕಡೆಸಿ ಓಸು ನಂಗೆ ಈ ರಾಮನಾಮ ಎಲ್ಲವ ಬರೋದು ನಿಂಗೆ ಸಮರ್ಪಣೆ ಮಾಡುವಿಂದ ಹೇಗಿ ಸಾಯಿ ನಿವಾಸ ಸಾರ್ಬಾಗಿ ನಂಗೆ ಪಾದವ ಹಿಡಿತು ನಂಗೆ ಗವದೋಗಿ ನಂಗೆ ಕೇತುಣ್ಣೆ. ಓಂ ಶ್ರೀ ಸಾಯಿರಾಮ್.